ಊರಲ್ಲಿ ಹುಡುಗರೆಲ್ಲ ಗಣೇಶನ ಕೂರಿಸಿ ಇವತ್ತು ಬಿಡ್ತಿದ್ರು ಲಾಸ್ಟ್ ದಿನ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮತ್ತೊಂದು ಸ್ವಾಗತ ಮತ್ತು ಎಲ್ರಿಗೂ ಬೆಳಗಿನ ಶುಭೋದಯ. ಏನಪ್ಪ ಇವತ್ತಿನ ಲಾಗಿಯಲ್ಲಿ ಅಂದರೆ ನಮ್ಮೂರಿಗೆ ಹೊರಟಿದ್ದೆ. ಊರಲ್ಲಿ ಹುಡುಗರೆಲ್ಲ ಗಣೇಶನ ಕೂರಿಸಿ ಇವತ್ತು ಬಿಡ್ತಿದ್ರು ಲಾಸ್ಟ್ ದಿನ. ಅದಕ್ಕೆ ಬಾಬಾ ಅಂತ ಕರಿತಿದ್ರು, ಹೊರಟಿದ್ದೆ. ಗಾಳಿ ಸೌಂಡ್ ಅಂದ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋಗಿ ನಮ್ಮೂರು ಗಣೇಶನ ಕೂರಿಸೋರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಯಾವ ರೋಡಲ್ಲಿ ಇದ್ದೀನಿ ಅಂದರೆ ಹಾರೋಳಿಯಿಂದ ಬೈಪಾಸ್ ಮಾಡಿದ್ದಾರೆ ಒಂದು. ಅದು ಇನ್ನೂ ರೆಡಿ ಆಗ್ತಿದೆ, ಇನ್ನೂ ಫುಲ್ಲು ರೆಡಿ ಆಗಿಲ್ಲ. ಆ ರೋಡ್ ಇದು. ಇನ್ನು ಯಾವ ಗಾಡಿಗಳು ಓಡಾಡಲ್ಲ ಜಾಸ್ತಿ, ಗೊತ್ತಿರೋರು ಮಾತ್ರ ಬರ್ತಾವ್ರು ಅಷ್ಟೇ. ಅಲ್ಲಿ ಸ್ವಲ್ಪ ಸೆಂಟ್ರಲ್ ಒಂಚೂರು ಜಾಗ ಬಿಟ್ಟಿಲ್ಲ. ಆ ರೋಡ್ ಇದು. ಬನ್ನಿ ಹಂಗೆ ಮುಂದೆ ನಮ್ಮೂರು ಹೆಂಗಿದೆ, ಹುಡುಗರು ಗಣೇಶನ ಹೆಂಗೆ ಕೂರಿಸೋರೆ, ಮತ್ತು ನೈಟ್ ಎಲ್ಲಿ ವಿಸರ್ಜನೆ ಮಾಡ್ತಾರೆ ಅಂತ ತೋರಿಸ್ತೀನಿ. ನೋಡಿ, ಅವ್ರು ನಮ್ಮೂರ ಹತ್ರ ರೀಚ್ ಆದೆ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಸೆಂಟ್ರಲ್ಲಿ ಡಿಸ್ಟ್ರಾಕ್ಟ್ ಆಗೋಯಿತು. ಏನಂದರೆ ಒಂದು ಕಾಲ್ ಬಂದಿತ್ತು, ಆ ಕಾಲ್ ರಿಸೀವ್ ಮಾಡ್ಕೋಗಿ ರೆಕಾರ್ಡ್ ಸ್ಟಾಪ್ ಆಗಿಬಿಟ್ಟೈತೆ. ನೋಡಿ, ಇದೇ ನಮ್ಮೂರು. ಸ್ಟಾರ್ಟಿಂಗಲ್ಲಿ ಬೋರ್ಡ್ ತೋರಿಸಿದ್ನಲ್ಲ, ಬೋರ್ಡಿಂದ 1 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಬನ್ನಿ ಹಿಂಗೆ ಮುಂದೆ ಏನೇನಿದೆ ಅಂತ ತೋರಿಸ್ತೀನಿ. ಇದು ಅಕ್ಕಪಕ್ಕ ಇದು ಯಾವುದೋ ಖಾಲಿ ಜಾಗ, ಇದು ಯಾರ್ದೋ ಬೇರೆದು. 1 ಕಿಲೋಮೀಟ್ರ್ ಹೋಗಿ ಮುಂದೆ ಊರೊಳಗಡೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಬಂದೆ ಊರೊಳಗಡೆ. ಇಲ್ಲಿ ಗಣೇಶನ ಕೂರಿಸೋರೆ. ನಮ್ಮೂರು ಆಂಜನೇಯ ದೇವಸ್ಥಾನ ಐತೆ, ಅಲ್ಲಿ ಓಮ ಮಾಡಿಸ್ರು. ಓಮ ಗಣಪತಿ ಪದ್ಮಶರೀರಂ ದೇವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ನಮಾತೆ ಪರಾತ್ಪರಂ ನಿರಂಜನ ಫ್ರೆಂಡ್ಸ್, ನೋಡಿದೆ ಗಣೇಶ ನಮ್ಮೂರಲ್ಲಿ ಕೂರಿಸಿರೋದು. ಹೆಂಗೈತೆ ಕಮೆಂಟ್ ಹಾಕಿ. ಊರ್ ಮಧ್ಯದಲ್ಲಿ ಕೂರಿಸ್ಬಿಟ್ಟವ್ರೆ. ದೀನಾವನ ದೀನಾಶರಣ್ಯ ದೀನಾವನ ದೀನಾಶರಣ್ಯ ಜಗದೋದ್ಧಾರಕ ನಾರಾಯಣ ಜಗಪರಿಪ ರಘುನಂದನ ಮೈಥಿಲೀಪತೆ ರಘುನಂದನ ರಾಮ ರಾಘವ ರಾಮ ಮೈಥಿಲೀಪತೆ ರಘುನಂದನ. ಹಂಗೆ ಕೂರ್ತೂರ ಆಗ್ಬಿಡ್ಬೇಕಲ್ಲ. ತಡೀರೋ ನೋಡೋಣ ಏನ್ ಮಾಡ್ತಾರೆ. ಸಿಕ್ತಾಗಳ ಸಿಗದ $1 ರೂಪಾಯಿ ಜಾಸ್ತಿ ಹಾಕಿದ್ವಿ ನಾವು ಕೈಗೊಳ್ಳ. ಇನ್ನ ಐತೆ ಅಣ್ಣ ನನಗೆ ಕೊಡ್ಲ. $30 ಹಾಕಿದ್ವಿ ನಾವು. ಇರೋ 1 ನಿಮಿಷ ಹಾಕಿದೀನಿ. 5 ನಿಮಿಷ ಇರಾಮ. ಹಾಕ್ಲಿ ಬಿಡ್ರ. ಅರಳಿ ತಗೊಡಕ್ ಹೋಗಿ ತೆಂಗಿನಕಾಯಿ ತಗೊಡಕ್
ನೋಡಲ್ಲಿ ಆಗಲೇ ಕೈ ಹಾಕಿ. ಟ್ರಿಬಲ್ ರೈಡ್ ಫೈನು. ವಾಲಿಬಾಲ್ ಹಾಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದೀವಿ. ಅಲ್ಲ ಗಣೇಶನ ಎತ್ತಕ್ಕೆ, ಅದ್ರ ಗಣೇಶನ ಎತ್ತಕ್ಕೆ ಇವತ್ತು ಪರ್ಮಿಷನ್ ಇಲ್ಲ. ಹಾಯ್ ಫ್ರೆಂಡ್ಸ್, ಏನ್ರಿ ಕೇಸರಿ ಬಾತು ಹಿಂಗೆ ಟೇಸ್ಟ್ ಮಾಡ್ಕೊಂಡ್ರಿ. ಮೆತ್ತಿಯ ಬಾತ್ ಇದು ಪ್ಲೇಟ್. ಅದು ಚಟ್ನಿ ಚಟ್ನಿ ಇಲ್ಲ ಹೌದಾ? ಕರ್ಪೂರ ಅದು. ಹಾಯ್ ಫ್ರೆಂಡ್ಸ್, ಗಣೇಶನ ಬಿಡೋಕೆ ಹೋಗ್ತಿದ್ವಿ ವಿಸರ್ಜನೆ ಮಾಡೋಕ್ಕೆ ಮೂರು ಕೆರೆಯಲ್ಲಿ. ಇವಾಗ ಸ್ವಲ್ಪ ಕೇಳಿಸ್ಕೊಳ್ಳಿ, ಫುಲ್ಲು ವೀಡಿಯೋ ವಾಯ್ಸ್ ಬರೋಲ್ಲ, ತಟ್ಟೆ ಸೌಂಡ್ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.
ನೋಡಿ ತಮಟೆ ಸೌಂಡು ಏನು ತಮಟೆ ಸೌಂಡ್ ಕಮ್ಮಿ ಇದೆ ಅಂದರೆ ಅವಲೇ ಹೊಡ್ಬಿಟ್ಟಿದ್ದಾರೆ. ಇವಾಗ ಸುಮ್ಮನೆ ಗಣೇಶ ವಿಸರ್ಜನೆ ಮಾಡೋಕ್ಕಷ್ಟೇ ಅವಲೇ ನಮ್ಮೂರು ದೇವ್ರ ಆಂಜನೇಯನೆಲ್ಲ ಮೆರವಣಿಗೆ ಮಾಡಿದ್ವಿ. ಅವಾಗ ಹೊಡೆದಿದ್ದವ್ರೆ. ನಮ್ಮದು 5:30 ಮೇಲೆ ಪರ್ಮಿಷನ್ ಇದ್ದಿದ್ದು. ಊರ ಮೆರವಣಿಗೆ ದೇವ್ರದ್ದು ಮೆರವಣಿಗೆ ಬೇಗ ಆಗೋಯ್ತು ಅಂದ್ಬಿಟ್ಟು ಗಣೇಶನ ಬೇಗ ಬಿಡ್ತಾ ಇದ್ದೀವಿ ಅಷ್ಟೇ. ನೋಡಿ ಇದೆ ನಮ್ಮೂರ ಕೂರಿಸಿರೋ ಗಣೇಶ. ಇಲ್ಲಿ ಗೌರಿ ಇದೆ. ನನಗೆ ಸ್ವಲ್ಪ ವಾಯ್ಸು ಕರೆಕ್ಟಾಗಿ ಕೇಳಿಸಲ್ಲ, ಗಟ್ಲೆ ಸ್ವಲ್ಪ ಕೆಟ್ಟವಾಗಿದೆ. ನೋಡಿ ಅಲ್ಲಿ ತಮಟೆ ಎಲ್ಲ ಎನರ್ಜಿ ಎಲ್ಲ ಹೋಗ್ಬಿಟ್ಟೈತೆ ಅವಲೇ ಡ್ಯಾನ್ಸ್ ಆಡಿ. ನಡೆ ಇಲ್ಲ ನಿಧಾನ ಕಣ. ಗಾಚಾರ ಆಮೇಲೆ ಏನಾಯ್ತು ವಿಜಿ ಮಗನಿಗೆ ಹಿಂಗ್ ಬಡ್ಕೋತಾವ್ರಿ ಅಂತ ಬೆಳಿಗ್ಗೆ ಮ್ಯಾನೇಜರ್ಗಳು ಮೀಟಿಂಗ್ ಅಲ್ಲಿ ಮಸಾಲೆ ಹರಿತಾರ ನಡಿ ಹೊಲ್ಟು ಹೋಗ್ರಿ ಆಮೇಲೆ ಈ ಕಡೆ ನಮ್ ಗಣೇಶನ ಹತ್ರ ನವಿಲು, ಆ ಕಡೆ ಆನೆ, ಇಬ್ರವ್ರು. ಕಲ್ಲದೆ ಹೋಲ್ಸ ಬಿಟ್ಟಿಲ್ಲ ಎಲ್ಲಾನು. ಅಲ್ಲ ಸಮಯ ಗೌರಮ್ಮ ತಗೊಂಡೋಗಿ ಪಕ್ಕಕ್ಕೆ ಇದಕ್ಕೆ ಇಲ್ಲಿ ನಿಂತ್ಕೊಂಡು ಏನ್ ನೋಡ್ತಾ ಇದ್ರ? ಕೋಚ್ ಕೊಡ್ತಾರ ಅವರು. ಜೊತೆಲಿ ಹೋಗ್ಬೇಕು. ಉಜ್ಜಿ ಉಜ್ಜಿ ಸವಾರ ಪಾಣಿ ಹಾಳು ಜಾಯ್ತು ಮಾಯ್ರೆ. ಇಷ್ಟಪ್ಪ ಗಣೇಶನವಾಗ 100 ಜನ ಎತ್ಬೇಕಾಗಿತ್ತು. ಇನ್ನ ಹೋಗ್ಬೇಕು ಸನು ನೀರು ನೋಡಲು. ಜೋರ್ ಹೋಗ್ರಿ ಅಜಪಳ ಹಂಗ್ ಜೋರ್ ಐ ಹಾಗೆ ಸಿದ್ದೋರಿ ರವಿ ಉಜ್ಜಿ ಜೋರಿ ಹ್ಯಾಂಗ ಅಣ್ಣ ಒಂಚೂರು ಸೈಡ್ಗೆ ಹೋಗಿ ನಿಂಗೆ ಅವ್ರಿಗೆ ಚೆನ್ನಾಗಿ ಕಾಣ್ತದೆ ಲೈಟು.